ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪ. ಸೊ ಫ್ರೆಂಡ್ಸ್, ಇವಾಗ ಮೊದಲಿಗೆ ನಾನು ಒಂದು 15,000 ಅಮೌಂಟ್ನ ತಗೊಂಡು ಹುಣಸೂರು ಕಡೆ ಹೊರಟಿದ್ದೀವಿ. ಹೊರಡುವಾಗ ಒಂದು ಕೆಲಸಕ್ಕೆ ಅಂತ ಹೊರಟ್ವಿ, ಆದರೆ ದಾರಿ ಮಧ್ಯದಲ್ಲಿ ಇನ್ನೂ 2 ಕೆಲಸ ಸೇರಿಕೊಂಡು. ಸೊ ಫಸ್ಟ್ಗೆ ನಾವು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಅಂತ ಅಂದ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೊರಟ್ವಿ. ಮೀಟಿಂಗ್ ಸ್ಟಾರ್ಟ್ ಆಗೈತೆ ಬನ್ನಿ ಅಂತ ಅಂದರು ಗೈಸ್. ನಾವು ಹೋಗಿ 1/4 ಗಂಟೆ ಕೂತ್ಕೊಂಡ್ರು ಅವರು ಮೀಟಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ನಮಗೆ ಬೇಜಾನ್ ಕೆಲಸ ಇದ್ದಿದ್ದರಿಂದ ನಾವು ಒಂದು 1/4 ಗಂಟೆ ಕುಂತಿದ್ದು ಹಾಗೇ ಹೊರಟು ಬಂದುಬಿಟ್ವಿ. ಅದರಲ್ಲೂ ನನಗಂತೂ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತಂದರೆ ಸಖತ್ ಅಲರ್ಜಿ. ನನಗೆ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಸೊ ಒಂದು ವಿಸಿಟ್ ಆದರೂ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ವಿ. ಸೊ ಅಲ್ಲಿಂದ ಬಂದು ನಾವು ನೆಕ್ಸ್ಟ್ ಹೋಗಿದ್ದು ಜ್ಯುವೆಲ್ರಿ ಶಾಪ್ಗೆ. ಯಾಕೆ ಅಂತಂದರೆ ನಂದು ಕಾಲುಂಗ್ರ ಒಂದು ಸೈಡು ಮುರಿದೋಗ್ಬಿಟ್ಟಿತ್ತು. ಎಲ್ಲಾದರೂ ಬಿದ್ದು ಹಾಳಾಗೋಕ್ಕಿಂತ ಮುಂಚೆ ಅದನ್ನು ಹಾಕ್ಬಿಟ್ಟು ಹೊಸ್ದಾಗಿ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇವಾಗ ಮೊದಲೇ ಚಿನ್ನ ಬೆಳ್ಳಿ ರೇಟ್ ಎಲ್ಲ ಗಗನಕ್ಕೆ ಏರ್ಕೊಂಡು ಕುಂತೈತೆ. ಸೊ ಹಾಗಾಗಿ ನಾನೇನು ಮಾಡ್ದಪ್ಪ ಅಂತಂದರೆ ತಗೊಳ್ಳೋ ಹೊಸ ಕಾಲುಂಗ್ರಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಳೆ ಕಾಲುಂಗ್ರನ ಹಾಕಿಬಿಟ್ಟು ಫೈನಲಿ ನಾನು 2 ಜೊತೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ನಾನು ತಗೊಂಡಿದ್ದ ಕಾಲುಂಗ್ರ ಬಂದು ಇದಾಗಿತ್ತು. ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಈ ಕಡೆದು ಸ್ವಲ್ಪ ಜಾತ್ರೆ ಅನ್ನಿಸ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಅದೇ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತಗೋತಾ ಇದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡಿದ್ದು. ಆಮೇಲೆ ನಾನು ಕಾಲುಂಗ್ರಕ್ಕೆ ಎಷ್ಟು ಅಮೌಂಟ್ ಕೊಟ್ಟೆ ಅಂತಂದರೆ ನನ್ನ ಹಳೆ ಕಾಲುಂಗ್ರ ಹಾಕ್ಬಿಟ್ಟು ನಾನು 700 ರುಪೀಸು ನಾನು ಕಾಲುಂಗ್ರಕ್ಕೆ ಕೊಟ್ಟೆ. ನೆಕ್ಸ್ಟು ನಾವು ಚಿಂದಂಗಡಿ ಮುಗಿಸ್ಕೊಂಡು ಹುಣಸೂರಲ್ಲೇ ಇರುವಂತಹ ರೈತನ ಮನೆಗೆ ಬಂದಿದ್ದೀವಿ. ಏನಪ್ಪ ಅಂತಂದರೆ ರೈತರಿಗೆ ಬೇಕಾದಂಥ ಎಲ್ಲ ಅಗ್ರಿಕಲ್ಚರ್ ಮೆಟೀರಿಯಲ್ಸು ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾವು ಔಷಧಿ ಹೊಡೆಯೋಕ್ಕೆ ಮೋಟ್ರದ್ದು ಸ್ಪ್ರೇಯರ್ ಬರುತ್ತಲ್ಲ ಅದನ್ನು ತರೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಯಜಮಾನ್ರು ಯಾವಾಗಲೂ ಕ್ಯಾನಲ್ಲೇ ಔಷಧಿ ಹೊಡೆಯೋದು. ಸೊ ಒಬ್ಬರೇ ಹೊಡೆಯೋದ್ರಿಂದ ತುಂಬ ಸುಸ್ತಾಗುತ್ತೆ, ದೇಹಕ್ಕೆ ಆಯಾಸ ಆಗುತ್ತೆ ಅಂತ ಅಂದ್ಬಿಟ್ಟು ಯಾಕದು ಪನಿ ಕಟ್ ಮಾಡೋಕ್ಕೆ ಮಾರನೇ ಕತ್ತೀವಿ ನೋಡು. ನೀ ಇದನ್ನೇ ತಗೋಬೇಕಂತಿದ್ದು ಚಂದ ಹಾಕ್ಬಿಟ್ಟು ಮುಚ್ಚಲ್ ಕಡಿಂಗ ನೋಡು ದುಡ್ಡು ಅಂತ ಇಟ್ಕೊಂಡು ಬರ್ತಿರೋದು ಸುಮ್ಮನೆ ತಗೋಬೇಕು ಅಂತ ಸಿಲ್ವರ್ ಸರ್ ಗೈಸ್ ಫೈನಲಿ ಒಂದು ಮೋಟ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದು ಬಂದು 14,500 ಅಂತ ಹೇಳಿದ್ರು ನಾವು ಹೋಗಿ ಕೇಳಿದ ತಕ್ಷಣ. ಆಮೇಲಿಂದ ಬಾರ್ಗಿನ್ ಮಾಡಿ ಅದನ್ನು 13,000ಕ್ಕೆ ಇವಾಗ ಕೊಡ್ತಾಯಿದ್ದಾರೆ. ಸೊ ಮೋಟ್ರನ್ನ ಚೆಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಪೆಟ್ರೋಲ್ ಎಲ್ಲನ ಹಾಕಿ ಒಬ್ಬರು ಮೆಕ್ಯಾನಿಕ್ಕು ಚೆಕ್ ಮಾಡ್ತಾಯಿದ್ದಾರೆ. ನಾವು ಲೇಬರ್ಗಳನ್ನೇ ಕರ್ಕೊಂಡು ಔಷಧಿ ಎಲ್ಲನೂ ಹೊಡ್ಕೋಬೋದು ಫ್ರೆಂಡ್ಸ್. ಆದರೆ ಏನಪ್ಪ ಅಂತಂದರೆ ಅವರು ಬರುವಾಗ 8 ಗಂಟೆಗೆ ಬರ್ತಾರೆ ಮತ್ತು ಅಷ್ಟು ಫಾಸ್ಟಾಗಿ ಕೆಲಸನೂ ಮಾಡೋದಿಲ್ಲ. ಆಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ಕೈ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರು ಮಾಡೋ ಕೆಲಸಗಳು ನಮಗೆ ಇಷ್ಟ ಆಗ್ತಿರಲಿಲ್ಲ. ಹಾಗಾಗಿ ನಾವು ಮನೆ ಜನಗಳೇ ಮಾಡ್ಕೋಬೋದಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದು ಮೋಟ್ರನ್ನ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದು ಮೋಟ್ರನ್ನ ತೊಗೋತಾ ಇದ್ದೀವಿ. ಇದಿದ್ರೆ ಏನಿಲ್ಲ ಗೈಸ್, ಒಂದು 30 ಅಡಿಯಷ್ಟು ಒಂದು ಪೈಪ್ ಕೊಡ್ತಾರೆ. ಅದನ್ನು ಡ್ರಮ್ಗೆ ಹಾಕಿ ಹಂಗೆ ಒಬ್ಬರು ಸ್ಪ್ರೇ ಮಾಡ್ಕೊಂಡು ಹೋದರೆ ಆಯಿತು. ಇಪ್ಪತ್ತೈದು ಗಂಟೆಗಂತ ನಮ್ಮ 1 ವರ್ಷ 2 ವರ್ಷ ಆಗ್ತದೆ. ಲೋನ್ ರೂಮ್ಗೆ 100 ರೂಪಾಯಿ ತಾರೆ 600 ರೂಪಾಯಿ ತಗೋಬೇಕು. ರೂಮ್ಗೆ 800 ರೂಪಾಯಿ. ಇಲ್ಲಿ ಒಂದು ಐಟಮ್ ಇದೆ, ಒಂದು ಐಟಮ್ ಇಲ್ಲ ಅಂತ ಅನ್ನೋ ಹಾಗೆ ಇಲ್ಲ ಗೈಸ್. ಯಾಕೆ ಅಂತಂದರೆ ದನಗಳಿಗೆ ಮೇವು ಕಟ್ ಮಾಡೋ ಮಿಷಿನಿಂದ ಹಿಡಿದು ಟಿಲ್ಲರು ಮತ್ತು ಟ್ಯಾಕ್ಟ್ರ್ ಐಟಮು ಪ್ರತಿಯೊಂದು ರೈತರಿಗೆ ಬೇಕಾಗಿರೋ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ. ಇದೇನು ಪ್ರಮೋಷನ್ ವೀಡಿಯೋ ಅಂತ ಏನಲ್ಲ. ಸೊ ಇರೋ ಅಂಥ ವಿಷಯನ ಹೇಳ್ತಾಯಿದ್ದೀನಿ ಅಷ್ಟೇ. ನನಗೆ ಹೊರಗಡೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋದು ಸ್ವಲ್ಪ ಮುಜುಗರ. ಸೊ ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಕ್ಲಿಪ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ನಾನು ಕೂಡ ವಿಡಿಯೋಸ್ ನೋಡಿ ಒಂದು ಐಸ್ ಕ್ರೀಮ್ನ ಟ್ರೈ ಮಾಡಿದೆ ಗೈಸ್. ಬೇರೆಯವ್ರ ಐಸ್ ಕ್ರೀಮ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಂದೇನೋ ಸೂಪರಾಗಿ ಬಂದಿರಲಿಲ್ಲ, ಸುಮಾರಾಗಿತ್ತು ಅಂತಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಆದರೆ ನೋಡೋಕ್ಕೆ ಮಾತ್ರ ಸುಮಾರಾಗಿತ್ತು. ನಾವು ನೈಟ್ ಆದರೂ ಐಸ್ ಕ್ರೀಮ್ ತಿನ್ನೋದು ಬಿಡಲ್ಲ ಗೈಸ್. ನೋಡಿ ನಾನು ಮತ್ತು ನನ್ನ ಮಗಳು ಇಬ್ಬರು ತಿಂತಾಯಿದ್ದೀವಿ. ಅವಳು ಮುಖದಲ್ಲಿ ಏನೋ ಗುಳ್ಳೆಯಾಗಿತ್ತು ಅಂತ ಅಂದ್ಬಿಟ್ಟು ಕ್ಯಾಮ್ರಾಗೆ ಮುಖ ತೋರಿಸ್ಬೇಕಲ್ಲ ಅಂತ ಆ ಥರ ಮುಖ ಮುಚ್ಕೊಂಡು ಐಸ್ ಕ್ರೀಮ್ನ ತಿಂತಾಯಿದ್ದಾಳೆ. ಇವಾಗ ಶುಂಠಿಗೆ ಔಷಧಿ ಹೊಡೆಯೋಕ್ಕೆ ಅಂತ ಬಂದಿದ್ದಾರೆ. ನಮ್ಮಮ್ಮ ಪೈಪ್ನ ಎಳ್ಕೊಳ್ಳೋದು ಮತ್ತು ಮುಂದೆ ಹೋದಾಗೆ ಪೈಪ್ನ ಬಿಡೋಕೆ ಅಂತ ಅಂದ್ಬಿಟ್ಟು ಜೊತೆಲಿ ಬಂದೈತೆ.
ನಮ್ಮನೆಯವರು ಸ್ಪ್ರೇ ಮಾಡಿದ್ರೆ ಆ ಔಷಧಿ ಎಲ್ಲ ಗಾಳಿಗೆ ಮುಖಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು 300 ರೂಪಾಯಿ ಕೊಟ್ಬಿಟ್ಟು ಇವಾಗ ಅವ್ರು ತಲೆಗೆ ಹಾಕಿದಾರಲ್ಲ ನೋಡಿ, ಆ ಥರ ಒಂದು ಫೇಸ್ ಮಾಸ್ಕ್ನ ತಂದಿದ್ದಾರೆ. ಅವರು ಬೆಳಗ್ಗೆನೇ ಎದ್ದು ಕೆಲಸಕ್ಕೆ ಬಂದಿದ್ದರಿಂದ ನಾವು ಅವ್ರಿಗೆ ಅಡುಗೆ ಮಾಡಿಕೊಂಡು ಊಟ ತಂದಿದ್ವಿ. ನಮ್ಮ ಶುಂಠಿ ಹೊಲದಲ್ಲಿ ಒಂದು ಪಕ್ಷಿ ಮರಿ ಮಾಡಿತ್ತು, ಸೊ ಅದನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಗಾಯ್ಸ್ ಕೆಲಸ ಎಲ್ಲನೂ ಮುಗಿಸಿ ನಾನು ಮತ್ತು ನನ್ನ ಮಗಳು ನನ್ನ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಯಜಮಾನ್ರು ಕೆಲಸ ಮುಗಿಸಿ ಅವರು ಸಂಜೆಯಿಂದ ನನ್ನ ಮಗ ಮತ್ತು ನಮ್ಮ ಯಜಮಾನ್ರು ಗಾಡೀಲಿ ಬರ್ತಾರೆ. ನಾವು ಇವಾಗ ಸದ್ಯಕ್ಕೆ ಬಸ್ಸಲ್ಲಿ ಬಂದಿದ್ದೀವಿ. ಇವ್ರು ಬಂದು ನನ್ನ ಫ್ರೆಂಡ್ ಹಸ್ಬೆಂಡು ಸುನಿಲ್ ಅಣ್ಣ ಅಂತ ಅಂದ್ಬಿಟ್ಟು, ಇವರು ಮನೇಲೆಲ್ಲೂ ಎಡೆ ಇಡೋದಿಲ್ಲ, ಇವರು ಆ ಊರಲ್ಲಿ ಹೋಗಿ ಎಡೆ ಇಟ್ಟು ಬರೋದಂತೆ. ಸೊ ಹಾಗಾಗಿ ಸಪ್ರೇಟು ಮೀಸಲಾಗಿ ನಾನ್ ವೆಜ್ ಅಡುಗೆ ಎಲ್ಲನೂ ಮಾಡಿಕೊಂಡು ಬ್ಯಾಗ್ ಹಾಕೋತಾ ಇದ್ದಾರೆ. ಬ್ಯಾಗ್ ಹಾಕ್ಕೊಂಡು ಇನ್ನೇನು ಹೊರಡ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ನನ್ನ ಫ್ರೆಂಡು ನಿನಗೆ ಕೆಲಸ ಕೊಡ್ತೀನಿ ನಡಿ, ಡ್ರೆಸ್ ಚೇಂಜ್ ಮಾಡಿವೆ ಅಂತ ಅಂದ್ಲು. ಸೊ ಹಾಗಾಗಿ ಅವಳು ರೂಮಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್, ನನ್ನ ಫ್ರೆಂಡು ಭಾರಿ ಜೋರಾಗಿ ಓಡಾಡ್ತಾ ಇದ್ದಾಳೆ. ಇವನು ಬಂದು ನನ್ನ ಫ್ರೆಂಡ್ ದೊಡ್ಡ ಮಗ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾವೆಲ್ಲರೂ ಕೂಡ ಬಾಳೆ ಎಲೆಯಲ್ಲಿ ಹಬ್ಬಗಳ ದಿನ ಎಡೆ ಇಟ್ಟರೆ ಇವರು ಪೂರ್ತಿ ಹರಳೆಲೆ ಇರುತ್ತಲ್ಲ ನೋಡಿ ಗೈಸ್, ಆ ಹರಳೆಲೆನ ಪೂರ್ತಿ ಹಾಸ್ಬಿಟ್ಟು ಆಮೇಲಿಂದ ಎಡೆ ಇಡೋದಂತೆ. ಫಸ್ಟು ಆಲ್ಮೋಸ್ಟ್ ನಾನು ನನ್ನ ಫ್ರೆಂಡು ಸ್ವಲ್ಪ ಒಂದೇ ಸೈಜ್ ಇರೋದ್ರಿಂದ ಅವಳ ಬಟ್ಟೆ ನನಗಾಗುತ್ತೆ. ಸೊ ನಾನು ಇವಾಗ ಹಾಕಿರೋದು ಅವಳದೇ ಡ್ರೆಸ್ಸು. ಅಡಿಕೆ ಪೀಸ್ ಅಡಿಕೆ ಅದು ಲೇ ಭಾಳ ಚೆನ್ನಾಗಿ ಕಾಣ್ತಿದ್ದೀಕಂತೆ. ಚಿಂಟು ಹೋಯ್ತು. ಮಾತಾಡ್ಕೊಂಡು ಏನು ಮಾತಾಡೋದು? ತಿನ್ಕೊಂಡು ಹೋಗಿರಿ. ಅವ್ಳು ಮಾತಾಡೋದು ಬೇಕಾಗ ನಾವು ಮಾತೆಲ್ಲ ಮುಗಿದಿರ್ತದಲ್ಲ, ಆಗ ಮಾಡಿ ಹಂಗೆ ಆಯ್ತು. ಕೆಲವ್ರು ಹಂಗೆ ಮಾತೆಲ್ಲ ಫುಲ್ ನನ್ನ ಮನೆಯವ್ರಿಗೂ ಕೊಟ್ಟಿರ್ತೀನಿ, ಫೋನಿಗೆ ಹಿಡ್ದಿರ್ತಾರೆ, ಅದು ವಿಡಿಯೋನ ಆಮೇಲೆ ನೋಡ್ತೀನಿ, ಹಂಗಾಗಿತ್ತು ವಾಪಸ್ ಕೊಡ್ತಾರೆ. ಅಯ್ಯೋ ವಿಡಿಯೋನೇ ಮಾಡಿಲ್ವಂತ ನೀವು ಅಂತ ಅನ್ನೋದು. ಆಗ ನಮ್ಮ ಮನೆಯವರು ಆನ್ ಮಾಡೋದು ಕೊಟ್ಬಿಟ್ರೆ ಅದಕ್ಕೆ ಹಂಗೆ ತೀರೋದು ವಾಪಸ್ ಮಾತಾಡ ಡಿಸೈನ್ ಮಾಡೋದು. ಸೌತೆಕಾಯಿ ಡಿಸೈನ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಮಾತಿಲ್ಲ ಕತೆ ಇಲ್ಲ, ಬರೀ ಮೂಕ. ಒಂಥರ ಚೆನ್ನಾಗಿ ಕಾಣ್ತದೆ ಅಲ್ವಾ? ಹೇಳ್ಬೇಕು ಅಂತಂದ್ರೆ ಈ ಥರ ಕಾಲಿಗಿಂತ ಈ ಥರದ್ದು ಚೆನ್ನಾಗಿ ಕಾಣ್ತದೆ. ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತದೆ. ಕ್ರಾಸ್ ಆಗೋದ್ರೆ ನೀಟಾಗಿ ಕಾಣಿಸುತ್ತೆ. ಸ್ವೀಟ್ ಅಂತ ನಾನು ಇದೇ ಥರ ಮಾಡೋದು ಯಾವಾಗಲೂ. ಆಯ್ತಾ? ಸೌತೆಕಾಯಿ ಡಿಸೈನ್ ಈಗ ಎಲ್ಲ ಬೆಂಕಿ ಹಾಕಕ್ಕೆ ಫೋನೇ ಮಾಡಿಲ್ಲ. ಆಮೇಲೆ ಮೆತ್ತಗಾಯ್ತದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಇದಾದರೆ ಗೈಸ್, ಅವರು ಅಲ್ಲಿಂದ ಬಂದು ಕೆಂಡ ಇರುತ್ತಲ್ಲ ನೋಡಿ, ಕೆಂಡದ ಮೇಲೆ ಸ್ವಲ್ಪ ಕಾಲನ್ನ ಟಚ್ ಮಾಡಿ ಆಮೇಲಿಂದ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಕೆಂಡ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಬಾಬ್ ಬೇಯಿಸೋಕ್ಕೆ ನನ್ನ ಬಿಟ್ಬಿಟ್ಟು ಹೋಗಿದ್ಲು. ಇದು ಬಂದು ನನ್ನ ಫ್ರೆಂಡ ಎರಡನೇ ಮಗ, ಕ್ಯಾಮ್ರಾಗೆ ಮುಖ ತೋರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾನೆ. ನನ್ನ ಮಗಳು ಆದರೂ ಬಿಡ್ತಿರ್ಲಿಲ್ಲ ಗೈಸ್, ಅವಳನ್ನ ಫೋಟೋ ತೆಗಿಲೇಬೇಕು ಅಂತ ಅಂದ್ಬಿಟ್ಟು. ಸೊ ಸಂಜೆ ಆಯಿತು. ಅಷ್ಟರಲ್ಲಿ ನನ್ನ ಊರೊಳಗಡೆ ಫ್ರೆಂಡ್ ಇದ್ದಾಳಲ್ಲ, ಅವರು ಕೂಡ ಫ್ಯಾಮಿಲಿ ಬಂದರು. ಆದರೆ ಅವಳು ನೈಟು ಉಳ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ಹೊರಟುಬಿಟ್ಲು. ಬಾಯ್ ನಡ್ರಿ ಚಿಂಟು, ಬಾಯ್. ಬೆಳಗ್ಗೆಗೆ ಬೇಗ ಎದ್ದು ರೆಡಿಯಾಗಿ ಕಾನ್ವೆಂಟ್ಗೆ ಹೋಗಿ. ಆಮೇಲೆ ನನ್ನ ನೈಟು ಹೋಗಬೇಡ, ನಾಳೆ ಬೆಳಿಗ್ಗೆ ಎದ್ದೋಗಿವೆ ನೀನು, ಮತ್ತು ಮಕ್ಳುಗಳು ನಿಮ್ಮ ಯಜಮಾನ್ರು ಬರ್ತಾರಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನನ್ನ ಉಳಿಸ್ಕೊಂಡ್ಳು. ಮಕ್ಳುಗಳು ಇವಾಗ ನಮ್ಮ ಯಜಮಾನ್ರ ಜೊತೆ ಊರಿಗೆ ಹೊರಡ್ತಾರೆ, ಯಾಕೆಂತಂದರೆ ಮಾರನೇ ದಿನ ಸ್ಕೂಲ್ ಇರುತ್ತಲ್ಲ ಗೈಸ್. ಸೊ ಹಾಗಾಗಿ ಇದಾದಮೇಲೆ ಇನ್ನು ನೆಕ್ಸ್ಟು ಯಾವ ವೀಡಿಯೋಸ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.